ವೈರಾಗ್ಯವೇ ಏಕತೆಯ ಮಾರ್ಗ. ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್. ಅನೇಕತೆಯಿಂದ ಏಕತೆಯ ಕಡೆಗೆ ಸಾಗುವುದೇ ವೈರಾಗ್ಯ, ಅದೇ ಪರಬ್ರಹ್ಮನ ಕಡೆಗೆ ಹೋಗುವ ಮಾರ್ಗ ಎಂದು ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ನುಡಿದರು. ತಾಲೂಕಿನ ಕೋನಹಳ್ಳಿಯಲ್ಲಿ ನಡೆಯುತ್ತಿರುವ ಶ್ರೀಗಳ ಚಾತುರ್ಮಾಸ್ಯ ಕಾರ್ಯಕ್ರಮದ 9ನೇ ದಿನದ ಕಾರ್ಯಕ್ರಮದಲ್ಲಿ ಭಕ್ತರಿಂದ ಪೂಜಾ ಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದ ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು, ಭಗವಂತನ ಕೃಪೆ ನಮಗಿದ್ದಾಗ ನಮ್ಮ ಶಕ್ತಿ ಪ್ರಬಲವಾಗಿರುತ್ತದೆ, ದೇವರ ಕೃಪೆ ಇಲ್ಲದಿದ್ದಾಗ ಶಕ್ತಿ ಕುಂದುತ್ತದೆ. ಹಾಗಾಗಿ ಮಹಾಭಾರತದಲ್ಲಿ ಕೃಷ್ಣನಿಲ್ಲದೆ ಅರ್ಜುನ ಶಕ್ತಿಹೀನನಾಗುತ್ತಾನೆ. ಜಗತ್ತಿನಲ್ಲಿ ಯಾರನ್ನು ನಿನ್ನ ಹತ್ತಿರ ಇರಿಸಬೇಕು, ಯಾರನ್ನು ದೂರ ಮಾಡಬೇಕು ಎಂದು ನಿರ್ಧರಿಸುವುದು ಭಗವಂತ. ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ. ಮನುಷ್ಯ ವ್ಯಾಮೋಹದಿಂದ ದೂರವಿರಬೇಕು. ಭಗವಂತನಲ್ಲಿ ಅಚಲವಾದ ನಂಬಿಕೆ ಇಟ್ಟು ಭಕ್ತಿ ಮಾರ್ಗದಲ್ಲಿ ನಡೆಯಬೇಕು. ಅದಕ್ಕೆ ಈ ಚಾತುರ್ಮಾಸ್ಯ ಕಾರ್ಯಕ್ರಮ ಪ್ರೇರಕವಾಗುತ್ತದೆ ಎಂದು ಶ್ರೀಗಳು ನುಡಿದರು. ಶ್ರೀಗಳ ಚಾತುರ್ಮಾಸ್ಯ ಕಾರ್ಯಕ್ರಮದ 9ನೇ ದಿನದ ಕಾರ್ಯಕ್ರಮದಲ್ಲಿ ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೊಪ್ಪಾಲಕೇರಿ, ಹೆಗಡೆಹಿತ್ತಲ, ನಡುಚಿಟ್ಟೆ, ರಾಮೇಶ್ವರ, ಕಂಬಿ, ಶೇಡಿಕುಳಿ, ಪಾವಿನಕುರ್ವ ಹಾಗೂ ಅಂಬಿಗರ ಸಮಾಜ, ಮಾಸೂರು ಗ್ರಾಮದ ಸಮಸ್ತ ಊರ ನಾಗರಿಕರು ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಕುಮಟಾ ತಾಲೂಕು ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ಆರ್ ನಾಯ್ಕರ್ ಜನ್ಮದಿನದ ನಿಮಿತ್ತ ಗುರುಗಳು ಶುಭಾಶಯ ಕೋರಿ ಆಶೀರ್ವದಿಸಿದರು. ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮುಕ್ತೋಸರರಾದ ಮಹಾಬಲೇಶ್ವರ ತಿಮ್ಮಪ್ಪ ನಾಯ್ಕ್, ಮೋಹನ್ ಗೋವಿಂದ್ ನಾಯ್ಕ್, ಶಂಕರ್ ದೇವಗಿ, ಅಂಬಿಗ ಸಮಾಜದ ಮುಖ್ಯಸ್ಥರು, ಅಂಬಿಗ ಸಮಾಜದ ಯಜಮಾನರಾದ ರಾಮ ಅಂಬಿಗ, ಸಂದೀಪ್ ಲಕ್ಷ್ಮಣ್ ನಾಯ್ಕ್ ಅವರು ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಫಲ ಮಂತ್ರಾಕ್ಷತೆ ಪಡೆದರು. ಜಗದೀಶ್ ಗಣಪತಿ ನಾಯ್ಕ್ ದಂಪತಿ ತೊಪ್ಪಲಕೇರಿ ಅವರು ವೈಯಕ್ತಿಕವಾಗಿ ಗುರುಪಾದುಕಾ ಪೂಜೆ ಸಲ್ಲಿಸಿದರು. ತೊಪ್ಪಲಕೇರಿ, ಪಾವಿನಕುರ್ವ, ರಾಮೇಶ್ವರ, ಕಂಬಿ ಹಾಗೂ ನಡುಚಿಟ್ಟೆ, ಹೆಗಡೆ ಹಿತ್ತಲನ ಸಮಾಜ ಬಾಂಧವರು ಗುರುಸೇವೆಯನ್ನು ಸಲ್ಲಿಸಿದರು. ಮಧ್ಯಾಹ್ನ ಪ್ರಸಾದ ಭೋಜನದಲ್ಲಿ 1000ಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಶ್ರೀಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಒಳ್ಳೆಯ ಡ್ರೈ ಫ್ರೂಟ್ಸ್ಗಳನ್ನು ತಿಂದು ಜವಾನ್ ಆಗಿ ಇರಬೇಕು, ಇನ್ನು ದುಡ್ಡು ಎಣಿಸ್ತಾ ಇರಬೇಕು, ಇನ್ನು ಮಂತ್ರಿ ಸಾರ್ವಕರಾಗಿದ್ರೆ ಚಿಂತೆ ಇಲ್ಲ, ಸಾಲ ಮಾದರಿ ಅದು ತುಪ್ಪ ತಿನ್ಬೇಕು, ಗುರುಗಳ ಸತ್ತ ಮೇಲೆ ಏನಾದ್ರೆ ಈಗ ಇರಬೇಕು ಅಂತ ಹೇಳುವವರು ಇದ್ದಾರೆ. ಅದಲ್ಲ, ನಮ್ಮ ಸನಾತನ ಧರ್ಮವನ್ನು ಅನುಸರಿಸುವವರು ನಮಗೆ ಜನ್ಮ ಜನ್ಮಾಂತರಗಳ ಇತಿಹಾಸ ಇದೆ. ಆದ ಕಾರಣ ನಾವು ನಮ್ಮ ಬದುಕಿನದ್ದಕ್ಕೆ ಈಗ ವರ್ತಮಾನ ಕಾಲದಿಂದ ಮುಂದೆ ಬರ್ತಕ್ಕಂತಹ ದಿನಗಳನ್ನು ನಾವು ಒಳ್ಳೆಯದು ಮಾಡಬೇಕೆಂಬ ಕೈಂಕರ್ಯವನ್ನು ಮಾಡಬೇಕು. ಅದಕ್ಕೆ ಪೂರಕವಾಗಿ ನಮ್ಮ ಕೋನಹಳ್ಳಿಯಲ್ಲಿ ನಮ್ಮ ಎಲ್ಲ ನಾಯಕರು ಸೇರಿಕೊಂಡು ಇಂತಹ ಒಂದು ಚಾತುರ್ಮಾಸವನ್ನು ಭಗವತ್ ಪ್ರಾಪ್ತಿಗಾಗಿ